ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹನ್ಕುಪ್ಪಿ. ಇದೀಗ ಹೆಡ್ಲೈನ್ಸ್. ಬೆಳಗಾವಿ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ಹಕ್ಕುಗಳಿಗೆ ಧಕ್ಕೆ. ಪೌಷ್ಟಿಕ ಆಹಾರ ನೀಡದ ಹಿನ್ನೆಲೆ 4 ಆಯುಕ್ತರಿಗೆ ಶೋಕಾಸ್ ನೋಟಿಸ್. ಪೌಷ್ಟಿಕ ಆಹಾರದ ಹಕ್ಕು ನಿರ್ಲಕ್ಷಿಸಿದ 4 ಆಯುಕ್ತರಿಗೆ ಸರ್ಕಾರದಿಂದ ಎಚ್ಚರಿಕೆ. ಹಿಡಕಲ್ ನೀರನ್ನು ಧಾರವಾಡಕ್ಕೆ ನೀಡಿದ್ರೆ ಕಾನೂನು ಹೋರಾಟ. ಹಿಡಕಲ್ ನೀರು ಧಾರವಾಡಕ್ಕೆ ಕೊಂಡೊಯ್ಯುವ ಕೆಲಸ ತಕ್ಷಣ ನಿಲ್ಲಿಸಬೇಕು. ಶಾಸಕರು ಸಚಿವರು ಒಂದಾಗಿ ಹಿಡಕಲ್ ಜಲಾಶಯ ರಕ್ಷಿಸಬೇಕು ಎಂದ ಸಚಿವ ಶಶಿಕಾಂತ್ ನಾಯಕ್ ಹೇಳಿಕೆ. ಗೊಬ್ಬರ ಹಂಚಿಕೆಯಲ್ಲಿ ರಾಜ್ಯ ಸರ್ಕಾರ ರೈತರನ್ನು ವಂಚಿಸಿದೆ. ಕೇಂದ್ರದಿಂದ ಬಂದ ಗೊಬ್ಬರ ರೈತರಿಗೆ ತಲುಪಿಲ್ಲ. 2 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗಿದೆ ಎಂದು ಎಎಸ್ ಪಾಟೀಲ್ ನಡಹಳ್ಳಿ ಆರೋಪ. ರಿಂದ ಬೆಳಗಾವಿ ಮಹಾನಗರ ಪಾಲಿಕೆಯಡಿ ಕೆಲಸ ನಿರ್ವಹಿಸುವ ಪೌರ ಕಾರ್ಮಿಕರಿಗೆ ಪೌಷ್ಟಿಕ ಆಹಾರ ಅಥವಾ ಅದಕ್ಕೆ ಸಂಬಂಧಿಸಿದ ಭತ್ಯೆಯನ್ನು ನೀಡದ ಹಿನ್ನೆಲೆ ಹಾಲಿ ಮಾಜಿ ಸೇರಿ ಒಟ್ಟು 4 ಆಯುಕ್ತರಿಗೆ ಸರ್ಕಾರ ಶೋಕಾಸ್ ನೋಟಿಸ್ ಜಾರಿಗೊಳಿಸಿದೆ ಎಂದು ನ್ಯಾಯವಾದಿ ಸುರೇಂದ್ರ ಉಗಾರೆ ತಿಳಿಸಿದ್ದಾರೆ. 2022ರಿಂದ ಬೆಳಗಾವಿಯ ಮಹಾನಗರ ಪಾಲಿಕೆಯಡಿ ಕೆಲಸ ನಿರ್ವಹಿಸಿರುವ ಪೌರ ಕಾರ್ಮಿಕರಿಗೆ ಪೌಷ್ಟಿಕ ಆಹಾರ ಅಥವಾ ಅದಕ್ಕೆ ಸಂಬಂಧಿಸಿದ ಭತ್ಯೆಯನ್ನು ನೀಡದ ಹಿನ್ನೆಲೆ ಹಾಲಿ ಮಾಜಿ ಸೇರಿ ಒಟ್ಟು 4 ಆಯುಕ್ತರಿಗೆ ಸರ್ಕಾರ ಶೋಕಾಸ್ ನೋಟಿಸ್ ಜಾರಿಗೊಳಿಸಿದೆ ಎಂದು ನ್ಯಾಯವಾದಿ ಸುರೇಂದ್ರ ಉಗಾರೆ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ವಕೀಲರಾದ ಸುರೇಂದ್ರ ಉಗಾರೆ ಅವರು, ಬೆಳಗಾವಿಯಲ್ಲಿ ಸುಮಾರು 1300ಕ್ಕೂ ಅಧಿಕ ಪೌರ ಕಾರ್ಮಿಕರಿದ್ದು ಪೌಷ್ಟಿಕ ಬೆಳವಣಿಗೆಯ ಆಹಾರವನ್ನು ನೀಡಲಾಗುತ್ತಿದೆ. ಮೊದಲು ಇದಕ್ಕಾಗಿ ಭತ್ಯೆ ನೀಡಲಾಗುತ್ತಿತ್ತು. ನಂತರದಲ್ಲಿ ಕಡ್ಡಾಯವಾಗಿ 2022ರಿಂದ ಪೌಷ್ಟಿಕ ಆಹಾರವನ್ನು ನೀಡಬೇಕೆಂದು ಆದೇಶಿಸಲಾಯಿತು. ಆದರೆ ಬೆಳಗಾವಿಯ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಇತ್ತ ಭತ್ಯೆಯನ್ನು ನೀಡದೆ ಅತ್ತ ಪೌಷ್ಟಿಕ ಆಹಾರವನ್ನು ನೀಡಿಲ್ಲ. ಈ ಹಿನ್ನೆಲೆ ನಾಗರಿಕ ಹಕ್ಕು ನಿರ್ದೇಶನಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಈ ಆಧಾರದ ಮೇಲೆ ನಡೆದ ತನಿಖೆಯಲ್ಲಿ ಪೌಷ್ಟಿಕ ಆಹಾರವಾಗಲಿ ಅಥವಾ ಅದಕ್ಕೆ ಬೇಕಾದ ಭತ್ಯೆಯನ್ನು ನೀಡಿಲ್ಲವೆಂದು ಸಂಬಂಧಿಸಿದ ಇಲಾಖೆಯು ವರದಿಯನ್ನು ನೀಡಿದೆ. ಬೆಳಗಾವಿ ಉತ್ತರ ವಲಯದ ನಾಗರಿಕ ಹಕ್ಕು ಜಾರಿ ನಿರ್ದೇಶಾಲಯದ PSISL ದೇಶನೂರು ಅವರು ಸಿದ್ಧಪಡಿಸಿರುವ ವರದಿಯು ಇದಕ್ಕೆ ಹಿಂದಿನ ಆಯುಕ್ತರಾದ ರುದ್ರೇಶ್ ಗಾಳೆ, ಅಶೋಕ್ ದುಡಗುಂಟಿ, PN ಲೋಕೇಶ್ ಮತ್ತು ಹಾಲಿ ಆಯುಕ್ತರಾದ ಶುಭಾಬಿ ಅವರು ಜವಾಬ್ದಾರಿಯನ್ನಾಗಿಸಿದೆ. ಇದರ ವಿರುದ್ಧ ಕ್ರಮ ಕೈಗೊಳ್ಳಲು ADGP ಅವರಿಗೆ ಪತ್ರವನ್ನು ಬರೆಯಲಾಗಿದೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ಮಹಾನಗರ ಪಾಲಿಕೆ ನೀಡದೆ ಇಟ್ಟುಕೊಂಡು ಕುಳಿತಿದೆ. ಬಂಡವಾಳ ಇಲ್ಲ ಎಂಬುದನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಬೇಕಿತ್ತು. ಪೌರ ಕಾರ್ಮಿಕರು ಕುರಿತು ದಿವ್ಯ ನಿರ್ಲಕ್ಷ್ಯ ತೋರಿಸುತ್ತಿದೆ. ಸರ್ಕಾರ ಹಾಲಿ ಮತ್ತು ಮಾಜಿ ಸೇರಿ ಒಟ್ಟು 4 ಜನ ಆಯುಕ್ತರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಎಂದರು. ನೋಡು, 13 ಜನ ಅದರ 35 ರೂಪಾಯಿ ಕೊಡಬೇಕಾಗಿತ್ತು. ದಿನಕ್ಕೆ 35, 2 ವರ್ಷದ ಎಷ್ಟಾಯ್ತು? ಆ ದುಡ್ಡನ್ನು ಕೊಟ್ಟಿಲ್ಲ. ಏನ್ ಹೇಳ್ತಾರು? ನಮ್ಗೆ ಬಂಡವಾಳ ಇಲ್ಲ. ಆ ಬಂಡವಾಳ ಇಲ್ಲ ಸರ್ಕಾರಕ್ಕೆ ಬರೀಬೇಕಾಗಿತ್ತು 2022ರಲ್ಲಿ. ಅದನ್ನ ಉತ್ತರ ಕೊಡ್ತಾರೆ. ಬಂಡವಾಳ ಇಲ್ಲ ಆಗಿತ್ತು. ಬಂಡವಾಳ 2022ರಿಂದ ಏನ್ ಮಾಡ್ರಿ? ಅಂದ್ರೆ ಪೌರ ಕಾರ್ಮಿಕರು ಒಂದಿನ ತಪ್ಪಿಸಿದ್ರು ಅಂದ್ರೆ ಬೆಳಗ್ಗೆ ಹೊಲಸಿನಾರ್ದಲ್ಲಿ ಗೊತ್ತಿದ್ದು ಆಯುಕ್ತರ ಕೆಲಸ ಏನು, ಕಮಿಷನರ್ ಕೆಲಸ ಏನು? ಬಂದ ತಕ್ಷಣ ನೀರನ್ನು ನೋಡ್ಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ಮೊದಲ ಕೆಲಸ ಅವ್ರದ್ದು. ಆದ್ರೆ ಪೌರ ಕಾರ್ಮಿಕರ ಬಗ್ಗೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರಂತಂದ್ರೆ ಮತ್ತೆ ನೋಡ್ರಿ 4 ಮನೆಗೆ SC ST ಅದಾರ. ಮತ್ತೆ ಇವ್ರಿಗೆ ಒಟ್ಟು ಕಾಮನ್ ಸೆನ್ಸ್ ಇಲ್ಲ. ಅವ್ರು ನಮ್ಮವ್ರಿಂದ ಅವ್ರಿಗೆ ಅರಿವಿಲ್ಲ. ಇವ್ರು ಇದ್ದವ್ರು ಎಂತ ತಪ್ಪು ಮಾಡ್ತಾರಂದ್ರೆ ಇವ್ರ ಮ್ಯಾಗ ಬಾಯಿ ಎತ್ತವ್ರು ಯಾರು, ಇದ್ರ ಮ್ಯಾಗ ಹವಾಜ್ ಮಾಡೋರು ಯಾರು, ತುಟಿ ಬಿಚ್ಚೋರು ಯಾರು? ಅದನ್ನೆಲ್ಲ ನೋಡಿ ನಾನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಒಂದು ಅರ್ಜಿ ಕೊಟ್ಟಿದ್ನಿ. ಆ ಅರ್ಜಿ ಪ್ರಕಾರ 4 ಜನರ ಮೇಲೆ ಕ್ರಮ ತಗೋಬೇಕು ಅಂತ ಆ ಸರ್ಕಾರದಿಂದ ಅವ್ರಿಗೆ ಶೋಕಾಸ್ ನೋಡಿ ಜಾರಿ ಆಗಿದೆ ಅಂತ ತಡ ಮಾಡಿಸಿದ್ದು ಗೊತ್ತಾಯ್ತು. ಅದನ್ನ ತಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹಿಡಕಲ್ ಜಲಾಶಯದ ನೀರನ್ನು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀಡಿದ್ರೆ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಹೇಳಿದ್ರು. ಹಿಡಕಲ್ ಜಲಾಶಯದ ನೀರನ್ನು ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀಡಿದ್ರೆ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಕೊಂಡೊಯ್ಯಲು ಮಾಡುತ್ತಿರುವ ಕಾಮಗಾರಿಕೆಯನ್ನು ಸ್ಥಗಿತ ಮಾಡಿ ಧರಣಿ ನಡೆಸಿದ ಹಿನ್ನೆಲೆಯಲ್ಲಿ ಅದನ್ನು ಸ್ಥಗಿತ ಮಾಡಿದ್ರು. ಕಾಮಗಾರಿಕೆಯನ್ನು ನಿಲ್ಲಿಸಿದ್ದನ್ನು ಮತ್ತೆ ಆರಂಭಿಸಲಾಗಿದೆ. ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ನೀರು ಕೊಂಡೊಯ್ಯಲು ನಡೆಸುತ್ತಿರುವ ಕಾಮಗಾರಿಕೆಯನ್ನು ನಿಲ್ಲಿಸಬೇಕು. ಬೆಳಗಾವಿ ಜಿಲ್ಲೆಯ ಶಾಸಕ ಸಚಿವರು ಒಂದಾಗಿ ಹಿಡಕಲ್ ಜಲಾಶಯದ ನೀರನ್ನು ಉಳಿಸಬೇಕು ಎಂದು ಮನವಿ ಮಾಡಿದ್ರು. ಬೆಳಗಾವಿ ನಗರದೊಳಗೆ ಈಗಾಗಲೇ ಸಾಕಷ್ಟು ಬೇಸಿಗೆ ಕಾಲದಾಗ ನೀರಿಲ್ದ ಒದ್ದಾಡ್ತಾರೆ. ಇವತ್ತು ಇಂಡಸ್ಟ್ರಿಗಳಿಗೆ ನೀರು ಬೇಕು. ಇವತ್ತು ನಮ್ಮ ಭಾಗಕ್ಕೆ ರೈತರಿಗೂ ಕೂಡ ನೀರು ಬೇಕು. ಕುಡಿಯಾಕ ಹುಕ್ಕೇರಿ, ಚಿಕ್ಕೋಡಿ ಮತ್ತು ಗೋಕಾಕ್ ಅನೇಕ ಭಾಗದ ಕುಡಿಯಾಕ ಸಹಿತ ನೀರಿಂದ ಐತೆ. ನಮ್ಮ ಮೂಲ ಒಂದ ಇದೆ. ಇವತ್ತು
51 TMC ನೀರ್ ಅದ ಇವತ್ತ. ಕಳೆದ ಒಂದು 4-5 ವರ್ಷ ತುಂಬಾಕದೈತಿ. ಮಳೆಗಾಲ ಚೆನ್ನಾಗೈತಿ ಇವತ್ತು. ಖರೆ ಬರಗಾಲ ಇದ್ದಾಗ ಅಥವಾ ಮಳೆ ಇಲ್ದಾಗ 5-6 TMC ನೀರ್ ಕಡಿಮೆ ಬರೋದನ್ನ ಗಮನದೊಳಗೆ ಇಟ್ಕೊಂಡ ಇದನ್ನ ನೀರನ್ನ ಕಳಿಸ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ನೀರಾವರಿ ಅಧಿಕಾರಿಗಳು ಕೂಡಲೇ ಇದನ್ನ ಚರ್ಚೆ ಮಾಡಿ ಅದನ್ನ ನಿಲ್ಲಿಸಬೇಕು. ಇಲ್ಲಾಂದ್ರೆ ಮತ್ತೆ ಹೋರಾಟ ಕೈಗೊಳ್ಬೇಕಾಗ್ತಕ್ಕಂಥ ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ನಾನು ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಪ್ರಯತ್ನ ಏನು ಸಮಾಜದಿಂದ ರೈತರು ಇವತ್ತೇನದ ಕಳಕಳ ಇದೆ. ಇವತ್ತು ಹೊಲಗಳಿಗೆ ಗದ್ದೆಗಳಿಗೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ಬೇಸಿಗೆಗೆ ನೀರಿಲ್ಲ. ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಿ ಹಿಡ್ಕೊಂಡು ಅನೇಕ ಭಾಗದೊಳಗೆ ಕುಡಿಯಾಕ ನೀರಿಲ್ಲ. ಅವ್ರಿಗೆ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒತ್ತಾಯ ಮಾಡ್ತೇವೆ ಇವತ್ತು. ಅದನ್ನ ಬಿಟ್ಟು ಏನೂ ಅಲ್ಲ, ಕಾನೂನು ಮೀರಿ ನಾವು ಮಾಡಂಗಿಲ್ಲ, ಕಾನೂನು ಚೌಕಟ್ಟಿನೊಳಗನ ಇವತ್ತು ನಾವು ಹೋರಾಟ ಮಾಡ್ತೀವಿ. ಹಿಡಕಲ್ ಜಲಾಶಯದಲ್ಲಿ 51 TMC ನೀರು ಬಂದಿದೆ. ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಯ ಜನರು ಈ ನೀರನ್ನು ಬಳಕೆ ಮಾಡಿಕೊಳ್ಳುತ್ತಾರೆ. ಬಾಗಲಕೋಟೆ ಜಿಲ್ಲೆಯ ಶಾಸಕರು ಸಹ ಇದಕ್ಕೆ ವಿರೋಧ ಮಾಡಬೇಕು ಎಂದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Cell is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज और ये परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज और ये कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया. पूरे परिवार के कपड़े खरीदो अब एक ही छत के नीचे. आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात. साड़ी तहजीब दिखाती. साड़ी परंपरा संभालती. महिलाओं को खूबसूरती और निखारने वाली एक से बढ़कर एक साड़ियों का खजाना. आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम. आराधना साड़ी ड्रेस मटेरियल्स, मारुति गली, बेलगाम.
व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರ ಸಮರ್ಪಕವಾಗಿ ರಸಗೊಬ್ಬರ ನೀಡಿದ್ರೂ ರಾಜ್ಯ ಸರ್ಕಾರ ರೈತರಿಗೆ ನೀಡದೆ ಮೋಸ ಮಾಡುತ್ತಿದೆ ಎಂದು ಆರೋಪಿಸಿ ಬುಧವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ಕೇಂದ್ರ ಸರ್ಕಾರ ಸಮರ್ಪಕವಾಗಿ ರಸಗೊಬ್ಬರ ನೀಡಿದ್ರೂ ರಾಜ್ಯ ಸರ್ಕಾರ ರೈತರಿಗೆ ನೀಡದೆ ಮೋಸ ಮಾಡುತ್ತಿದೆ ಎಂದು ಆರೋಪಿಸಿ ಬುಧವಾರ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ರಾಜ್ಯ ಸರ್ಕಾರ ರೈತರಿಗೆ ನಿರಂತರವಾಗಿ ಅನ್ಯಾಯ ಮಾಡುತ್ತಿದೆ. ಬಿಜೆಪಿ ಸರ್ಕಾರದಲ್ಲಿ ರೈತರಿಗಾಗಿ ಜಾರಿಗೆ ತಂದ ಯೋಜನೆಯನ್ನು ಕೈಬಿಡಲಾಗಿದೆ. ಫಸಲ್ ಬಿಮಾ ಯೋಜನೆಯನ್ನು ಸ್ಥಗಿತ ಮಾಡಿ ರೈತರ ವಿರೋಧಿ ಸರ್ಕಾರ ಎಂದು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಂಗಲ ಬೀಟ್ ವಲಯ ಅರಣ್ಯ ವಿಭಾಗದ ಕುಂಬೇಲಿ ಚೆಕ್ ಪೋಸ್ಟ್ನಲ್ಲಿ ಒಡಿಶಾದ 15 ವರ್ಷದ ಬಾಲಕನ ಮೇಲೆ ಅರಣ್ಯ ಸಿಬ್ಬಂದಿ ಲೈಂಗಿಕ ದೌರ್ಜನ್ಯ ಎಸಗಿದ ಘಟನೆ ನಡೆದಿದೆ. ಜಂಗಲ ಬೀಟ್ ವಲಯ ಅರಣ್ಯ ವಿಭಾಗದ ಕುಂಬೇಲಿ ಚೆಕ್ ಪೋಸ್ಟ್ನಲ್ಲಿ ಒಡಿಶಾದ 15 ವರ್ಷದ ಬಾಲಕನ ಮೇಲೆ ಅರಣ್ಯ ಸಿಬ್ಬಂದಿ ಲೈಂಗಿಕ ದೌರ್ಜನ್ಯ ಎಸಗಿದ ಘಟನೆ ನಡೆದಿದೆ. ಮಂಗಳವಾರ ಮಧ್ಯಾಹ್ನ ಬಾಲಕನು ಪಾದಚಾರಿ ಮೂಲಕ ಕುಂಬೇಲಿ ಫಾರೆಸ್ಟ್ ಚೆಕ್ ನಾಕಾ ಹಾದು ಹೋಗುತ್ತಿದ್ದ ವೇಳೆ ಈ ದುಷ್ಕೃತ್ಯ ನಡೆದಿದೆ. ಆರೋಪಿಯನ್ನು ಲಿಂಗಪ್ಪ ಲಮ್ಮಾಣಿ, ವಯಸ್ಸು 45, ಮೂಲತಃ ವಿಜಯಪುರ ನಿವಾಸಿ ಎಂದು ಗುರುತಿಸಲಾಗಿದ್ದು, ಇತ್ತೀಚೆಗೆ ಈ ಚೆಕ್ ನಾಕಾದಲ್ಲಿ ಕಾರ್ಯನಿರ್ವಹಿಸಲು ನೇಮಕಗೊಂಡಿದ್ರು. ಅವರು ಬಾಲಕನನ್ನು ಚೆಕ್ ನಾಕಾದೊಳಗಿನ ಕೊಠಡಿಗೆ ಕರೆಸಿಕೊಂಡು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾಗಿದೆ. ಘಟನೆಯ ಬಳಿಕ ಬಾಲಕನ ತಾಯಿ ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪೊಲೀಸರು ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಜೈಲಿಗೆ ಕಳುಹಿಸುತ್ತಿದ್ದಾರೆ. ನಿಖಿಲ್ ಆಸುಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ. ಈಗ ಸಣ್ಣದೊಂದು ವಿರಾಮ. थोड़ी सी महकी, थोड़ी सी बहकी, रुत अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನನ Stop it! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables.
ಪಡೆಯಿರಿ ಹಿಂದೆಂದಿಗಿಂತಲೂ. ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲಾ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರ ಸಮರ್ಪಕವಾಗಿ ನೀಡಿರುವ ರಸಗೊಬ್ಬರವನ್ನು ರಾಜ್ಯ ಸರ್ಕಾರ ರೈತರಿಗೆ ಸಮರ್ಪಕವಾಗಿ ಹಂಚಿಕೆ ಮಾಡದೆ ಮೋಸ ಮಾಡಿದೆ ಎಂದು ಮಾಜಿ ಶಾಸಕ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಎಎಸ್ ಪಾಟೀಲ್ ನಡಹಳ್ಳಿ ಆರೋಪಿಸಿದರು. ಕೇಂದ್ರ ಸರ್ಕಾರ ಸಮರ್ಪಕವಾಗಿ ನೀಡಿರುವ ರಸಗೊಬ್ಬರವನ್ನು ರಾಜ್ಯ ಸರ್ಕಾರ ರೈತರಿಗೆ ಸಮರ್ಪಕವಾಗಿ ಹಂಚಿಕೆ ಮಾಡದೆ ಮೋಸ ಮಾಡಿದೆ ಎಂದು ಮಾಜಿ ಶಾಸಕ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಎಎಸ್ ಪಾಟೀಲ್ ನಡಹಳ್ಳಿ ಆರೋಪಿಸಿದರು. ಬುಧವಾರ ಬೆಳಗಾವಿಯ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪನವರು ರೈತರನ್ನು ಮೂಲ ಕೇಂದ್ರವಾಗಿ ಇಟ್ಟುಕೊಂಡು ಆಡಳಿತ ಮಾಡಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ದುಸ್ಥಿತಿ ಪ್ರಾರಂಭವಾಗಿದೆ. ರೈತರಿಗೆ ಬರುವ 4,000 ರೂಪಾಯಿ ಕಟ್ ಮಾಡಿದ್ರು. ರೈತರ ಹೊಲಕ್ಕೆ ನೀರು ಕೊಡಲು ತಂದ ಯೋಜನೆ ಬಂದ್ ಮಾಡಿದ್ರು ಎಂದರು. ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಜಾರಿಗೆ ತಂದ್ರು. ಸುಮಾರು 23 ಲಕ್ಷ ಕುಟುಂಬಗಳಿಗೆ ಲಾಭ ಆಗುತ್ತಿತ್ತು. 1-2 ಹಸುಗಳನ್ನು ಕಟ್ಟಿಕೊಂಡು ಜೀವನ ಮಾಡುತ್ತಿದ್ರು. ನಾವಿದ್ದಾಗ 5 ರೂಪಾಯಿ ಬೆಂಬಲ ಬೆಲೆ ಕೊಡುತ್ತಿದ್ದೆವು. ಕಾಂಗ್ರೆಸ್ 7 ರೂಪಾಯಿ ಕೊಡುತ್ತೇವೆ ಎಂದು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು. ಆದರೆ ಸಾವಿರಾರು ರೂಪಾಯಿ ಇದು ರೈತರಿಗೆ ನೀಡದೆ ಬಾಕಿ ಉಳಿಸಿಕೊಂಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಉಸ್ತುವಾರಿ ಸಚಿವರು ಬೆಂಗಳೂರಲ್ಲಿ ಕರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ರು ಮುಖ್ಯಮಂತ್ರಿಗಳು. ಅದು ಎಲ್ಲಿ ರೈತರ ಗೊಬ್ಬರ ಸಮಸ್ಯೆ ಇದೆ ಅಲ್ಲಿ ಉಸ್ತುವಾರಿ ಸಚಿವರನ್ನು ಕಳಿಸ್ಲಿಲ್ಲ. ಆಡಳಿತ ಪಕ್ಷದ ಶಾಸಕರು ಕ್ಷೇತ್ರದಲ್ಲಿ ಇದ್ಕೊಂಡು ಯಾರ್ಯಾರು ಎಲ್ಲಿ ರೈತರ ಸಮಸ್ಯೆ ಇದೆ ಪರಿಹಾರ ಮಾಡಬೇಕು ಅನ್ನೋದು ಕನಿಷ್ಠ ಪರಿಜ್ಞಾನ ಇವತ್ತು ಆಡಳಿತ ಪಕ್ಷದ ಶಾಸಕರಿಗಿಲ್ಲ, ಮಂತ್ರಿಗಿಲ್ಲ, ಮುಖ್ಯಮಂತ್ರಿಗಿಲ್ಲ. ಇನ್ನೊಂದು ಹೇಳಿದೆ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಜುಲೈ 21ನೇ ತಾರೀಕು ರಸಗೊಬ್ಬರ ಇಲಾಖೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ನಮ್ಮ ಸೂಚನೆಗಳು ಕೊಟ್ಟು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಗಳಿಗೆ. ಯಾವುದೇ ಯೂರಿಯಾ ಮತ್ತು ಸಬ್ಸಿಡಿ ಸಹಿತ ಗೊಬ್ಬರವನ್ನ ಮಾರಾಟ ಮಾಡ್ತಕ್ಕಂಥ ರೈತರಿಗೆ ಕೊಡುವಂತ ಸಂದರ್ಭದಲ್ಲಿ ಸಬ್ಸಿಡಿ ಇಲ್ಲದೆ ಇರತಕ್ಕಂತ ಗೊಬ್ಬರಗಳನ್ನ ಲಿಂಕ್ ಮಾಡಬಾರದು. ಲಿಂಕ್ ಮಾಡಿದ್ರೆ ಕಾನೂನು ಪ್ರಕಾರ ಅಪರಾಧ ಅಂತ ಹೇಳಿ ಈಗಾಗಲೇ ಪತ್ರ ಬರೆದಿದೆ. ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ, ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಆದ್ರೆ ಇವತ್ತೇನ್ ಮಾಡ್ತಾ ಇದ್ದಾರೆ, ಯೂರಿಯಾ ಗೊಬ್ಬರದ ಜೊತೆಗೆ ಬೇರೆ ಗೊಬ್ಬರಗಳು ಲಿಂಕ್ ಮಾಡ್ತಾವ್ರೆ. 260 ರೂಪಾಯಿ 68 ರೂಪಾಯಿ ಒಂದ್ ಚೀಲ ಗೊಬ್ಬರ ತಗೋಬೇಕಾ, ಇನ್ನು 500 ರೂಪಾಯಿ ಬೇರೆ ಗೊಬ್ಬರ ತಗೋಬೇಕು, 500 ರೂಪಾಯಿ ಬೇರೆ ಕರ್ನಾಟಕ ತಗೋಬೇಕು. ಯಾವ್ದು ಮಾರ್ಕೆಟ್ ಅಲ್ಲಿ ಮಾರ್ತಾ ಇಲ್ಲ, ಅವ್ನ ಅಂಗಡಿಯಲ್ಲಿ ಸ್ಟೋರ್ ಇದೆ. ಅದನ್ನ ಹೇಳ್ತಾನೆ, ಒಂದ್ ಸ್ವಲ್ಪ ನೀನು ಮೊದ್ಲು ಹೋಗಿ ಕೇಳಿ ರೈತ. ನಾನು ಬರ್ಬೇಕಾದ್ರೆ 4-5 ಜನ ರೈತರಿಗೆ ಇಲ್ಲಿ ಮಾತಾಡಿಸ್ತಾ ಇದ್ದೆ. ಅವ್ರು ಏನ್ ಹೇಳ್ತಾರೆ, ಸರ್ ಗೊಬ್ಬರ ಐತನಪ್ಪ ಕೊಡ್ತೀನಿ ಅಂತ ಕೇಳಿದ್ರೆ ಆಯ್ತಪ್ಪ ನೋಡೋಣ, ಗೊಬ್ಬರ ಸ್ಟಾಕ್ ಇಲ್ಲ ಆಮೇಲೆ ನೋಡೋಣ ಅಂತಾರೆ. ಜೋರಾಗಿ ಮಾತಾಡಿದ್ರೆ 1 ಚೀಲ ಕೊಡ್ತೀನಿ ಅಂತಾರೆ. ಇನ್ನೂ ಜೋರಾಗಿ ಮಾತಾಡಿದ್ರೆ 2 ಚೀಲ ಕೊಡ್ತೀನಿ ಅಂತಾನೆ. 2ಕ್ಕಿಂತ ಜಾಸ್ತಿ ಕೇಳಿದ್ರೆ ಏನಂತಂದ್ರೆ 500 ರೂಪಾಯಿ ತಗೋ. ಅಲ್ಲಿ ಅಂಗಡಿಗೆ ಹೋಗ್ತಿಲ್ಲ, 2 ಚೀಲ ಕೊಡು ಅಂತ ತಗೊಳಕ್ ಹೋದಾಗ 1 ಚೀಲ ಗೊಬ್ಬರಿಗೆ ಉಳಿದಿದ್ದು 250, 300, 500 ರೂಪಾಯಿ ಇತ್ತು. ಅದು ಮತ್ತೆ 268 ರೂಪಾಯಿ ಗೊಬ್ಬರ ಮಾರ್ತಾ ಇಲ್ಲ, 400 ರೂಪಾಯಿ 500 ರೂಪಾಯಿ ಗೊಬ್ಬರ ಮಾರ್ತಾ ಇದೆ. ಯಾವ ರೈತ ಗಟ್ಟಿಯಾಗಿ ಕೇಳ್ತಾನೆ ಅವನಿಗೆ ಸ್ವಲ್ಪ ಕಡಿಮೆ. ರೈತರಿಗೆ ಕೊಡುವ ಯಂತ್ರೋಪಕರಣಗಳು, ಸಲಕರಣೆಗಳ ಯೋಜನೆ ಬಂದ್ ಮಾಡಲಾಗಿದೆ. ರೈತರಿಗೆ ಡೀಸೆಲ್ ಸಬ್ಸಿಡಿ ಕೂಡ ಮಾಡಲಾಗುತ್ತಿತ್ತು. ಸಿರಿಧಾನ್ಯಕ್ಕೆ 1 ಹೆಕ್ಟರ್ಗೆ 10,000 ರೂಪಾಯಿ ಕೊಡುತ್ತಿದ್ರು. ಅದನ್ನು ನಿಲ್ಲಿಸಿಬಿಟ್ರು ಎಂದು ಹರಿಹಾಯ್ದ್ರು. ಬೆಳೆ ನಷ್ಟವಾದ ಸಂದರ್ಭದಲ್ಲಿ ಫಸಲ್ ಬಿಮಾ ಯೋಜನೆಯನ್ನು ನಿರ್ಲಕ್ಷ್ಯ ಮಾಡಿತ್ತು. 3,454 ಕೋಟಿ ಹಣವನ್ನು ಪರಿಹಾರವಾಗಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು. ಆ ಪರಿಹಾರದ ಹಣವನ್ನು ಒಂದೇ 1 ರೂಪಾಯಿ ಕೊಡಲಿಲ್ಲ ಎಂದರು. 3,400 ರೈತರು ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಧಾರವಾಡದಲ್ಲಿ ಮೊದಲನೇ ಸ್ಥಾನ ಜೋರಾಗಿದೆ. ನಕಲಿ ಬೀಜಗಳ ಹಾವಳಿ ಜೋರಾಗಿದೆ. ಅದಕ್ಕಾಗಿ ಹೋರಾಟ ಮಾಡಿದ್ರು ಸಹ 1 ರೂಪಾಯಿ ಪರಿಹಾರ ಕೊಡಲಿಲ್ಲ ಎಂದರು. ದಾವಣಗೆರೆ ಹಾಗೂ ಹಾಸನದಲ್ಲಿ ಮೆಕ್ಕೆಜೋಳಕ್ಕೆ ಕೊಡುವ ಬೀಜಗಳು ಬಿಳಿಚು ಒಡೆದಿವೆ. ಮೌಲ್ಯಮಾಪನ ಮಾಡುವ ಕಂಪನಿಗಳು ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಕೊಡ್ತೀವಿ. ನಕಲಿ ಗೊಬ್ಬರ ತಯಾರು ಮಾಡುವ ಕಂಪನಿಗಳ ಸಂಖ್ಯೆ ಹೆಚ್ಚಾಗಿದೆ ಎಂದರು. ರಾಯಚೂರಿನಲ್ಲಿ 9 ನಕಲಿ ಗೊಬ್ಬರ ತಯಾರು ಮಾಡುವ ಕಂಪನಿಗಳ ಮೇಲೆ ಕೇಸ್ ಆಗಿದೆ. ನಾವು ಇದನ್ನು ಖಂಡಿಸಿ ಹೋರಾಟ ಮಾಡುತ್ತೇವೆ. ಈ ಹೋರಾಟ ಸಾಂಕೇತಿಕವಲ್ಲ, ಇದನ್ನು ಲಾಜಿಕಲ್ ಎಂಡಿಂಗ್ ತೆಗೆದುಕೊಂಡು ಹೋಗುವವರೆಗೂ ಹೋರಾಟ ಮಾಡುತ್ತೇವೆ ಎಂದರು. ಡಿಸಿಸಿ ಬ್ಯಾಂಕ್ ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡಿ ರೈತರಿಗೆ ಸಹಾಯ ಮಾಡಿ ಆರ್ಥಿಕ ಲಾಭ ಗಳಿಸಿದೆ ಎಂದು ಶಾಸಕ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು. Thank you.
ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರ ಹಕ್ಕುಗಳಿಗೆ ಧಕ್ಕೆ, ಪೌಷ್ಟಿಕ ಆಹಾರ ನೀಡದ ಹಿನ್ನೆಲೆ 4 ಆಯುಕ್ತರಿಗೆ ಶೋಕಾಸ್ ನೋಟಿಸ್. ಪೌಷ್ಟಿಕ ಆಹಾರದ ಹಕ್ಕು ನಿರ್ಲಕ್ಷಿಸಿದ 4 ಆಯುಕ್ತರಿಗೆ ಸರ್ಕಾರದಿಂದ ಎಚ್ಚರಿಕೆ. ಹಿಡಕಲ್ ನೀರನ್ನು ಧಾರವಾಡಕ್ಕೆ ನೀಡಿದ್ರೆ ಕಾನೂನು ಹೋರಾಟ. ಹಿಡಕಲ್ ನೀರು ಧಾರವಾಡಕ್ಕೆ ಕೊಂಡೊಯ್ಯುವ ಕೆಲಸ ತಕ್ಷಣ ನಿಲ್ಲಿಸಬೇಕು. ಶಾಸಕರು ಸಚಿವರು ಒಂದಾಗಿ ಹಿಡಕಲ್ ಜಲಾಶಯ ರಕ್ಷಿಸಬೇಕು ಎಂದ ಸಚಿವ ಶಶಿಕಾಂತ್ ನಾಯಕ್ ಹೇಳಿಕೆ. ಗೊಬ್ಬರ ಹಂಚಿಕೆಯಲ್ಲಿ ರಾಜ್ಯ ಸರ್ಕಾರ ರೈತರನ್ನು ವಂಚಿಸಿದೆ. ಕೇಂದ್ರದಿಂದ ಬಂದ ಗೊಬ್ಬರ ರೈತರಿಗೆ ತಲುಪಿಲ್ಲ. 2 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗಿದೆ ಎಂದು ಎಎಸ್ ಪಾಟೀಲ್ ನಡಹಳ್ಳಿ ಆರೋಪ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.